ಸಿದ್ದರಾಮಯ್ಯ ಸರ್ಕಾರದ ಇನ್ನಷ್ಟು ವಿಕೆಟ್ ಔಟ್ ಆಗುತ್ತಾ? ಮತ್ತೊಂದಿಷ್ಟು ಸಚಿವರು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆಯಾ? ಇವೆಲ್ಲ ಈಗ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ. ಶೀಘ್ರದಲ್ಲೇ ಇನ್ನೊಂದಿಷ್ಟು ಸಚಿವರು ರಾಜೀನಾಮೆಯನ್ನ ಕೊಡ್ತಾರಾ? ರಾಜೀನಾಮೆ ವಿಚಾರವಾಗಿ ಸಚಿವರ ವಲಯದಲ್ಲಿ ಗಂಭೀರವಾದಂತ ಚರ್ಚೆ ಆಗ್ತಾ ಇದೆ. ತಾರಕಕ್ಕೇರ್ತಾ ಇದೆ ರಾಜೀನಾಮೆ ಪರ್ವ. ಸಿದ್ದರಾಮಯ್ಯ ಸರ್ಕಾರದ ಇನ್ನಷ್ಟು ವಿಕೆಟ್ಗಳು ಉರುಳುವಂತ ಸಾಧ್ಯತೆಗಳಿದೆಯಾ? ಯಾವ ರೀತಿಯಾಗಿ ಸಚಿವರು ರಾಜೀನಾಮೆ ನೀಡುವಂತ ಮೂಲಕವಾಗಿ ಇದೆಲ್ಲ ಇರುವಂತ ಪ್ರಶ್ನೆ. ಎಸ್, ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಇನ್ಫ್ಯಾಕ್ಟ್ ಫಸ್ಟ್ ಆಫ್ ಆಲ್ ಟಿವಿ9 ಇಡೀ ಟೀಮಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಅಫ್ಕೋರ್ಸ್ ಪೊಲಿಟಿಕಲ್ ಟೀಮಿಗೆ ಪ್ರಮೋದ್, ಯಾಕಂದ್ರೆ ಮೊದಲು ಬ್ರೇಕ್ ಮಾಡಿದೆ ಟಿವಿ9. ರಾಜಣ್ಣ ಅವರಾಗ್ಲಿ ರಾಜೇಂದ್ರ ಅವರಾಗ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾಗಲೂ ಕೂಡ ಎಸ್, ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದೆ ಟಿವಿ9 ಪೊಲಿಟಿಕಲ್ ಟೀಮ್ನಿಂದ. ಅದಕ್ಕೋಸ್ಕರನೇ ಟಿವಿ9 ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳುವಂಥದ್ದು. ಪ್ರಮೋದ್, ಎಸ್, ಈಗ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಪರ್ವ ಏನಿದೆ, ಈಗ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಅಂಗೀಕಾರ ಆಗಿದೆ. ಸೊ ಇದು ಮತ್ತೊಂದಷ್ಟು ರಾಜೀನಾಮೆಗಳಿಗೆ, ಮತ್ತೆ ಕೆಲವೊಂದಷ್ಟು ಸಚಿವರ ರಾಜೀನಾಮೆಗೆ ಈಡು ಮಾಡಿಕೊಡುತ್ತಾ? ಇದು ಲೀಡ್ ಮಾಡಬಹುದಾ ಅನ್ನುವಂಥದ್ದು ಪ್ರಮೋದ್. ರೆಹಮಾನ್, ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಮಧ್ಯಾಹ್ನದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಸಚಿವರ ಪಾಳ್ಯದಲ್ಲಿ ಆಗ್ತಾ ಇದೆ. ಈಗಾಗಲೇ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಿ ಅದನ್ನು ರಾಜ್ಯಪಾಲರಿಗೆ ಕಳಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದು ಒಂದು ಭಾಗ. ಇನ್ನು ಈ ರಾಜೀನಾಮೆ ಕೊಡೋದಕ್ಕಿಂತ ಮೊದಲು ರಾಜಣ್ಣ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸುಮಾರು 10 ನಿಮಿಷ ಸತೀಶ್ ಜಾರಕಿಹೊಳಿ ಅವರ ಚೇಂಬರ್ನಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ. ಒಂದು ಮೀಟಿಂಗು ಕೂಡ ಆಗಿದೆ. ಮುಂದೆ ಕೈಗೊಳ್ಳಬೇಕಾದಂಥ ಹೆಜ್ಜೆ ಬಗ್ಗೆ ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೇನು ಎಲ್ಲ ನಾಯಕರು ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಕಚೇರಿಗೆ. ಈಗ ತುಮಕೂರಿನ ಬಹುತೇಕ ನಾಯಕರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ತಾನೇ TB ಜಯಚಂದ್ರ ಅವರು ಕೂಡ ಅವರು ಬಂದರು, ಓಡಾಡ್ತಾ ಒಳಗಡೆ ಧಾವಿಸಿದ್ರು. ಮೀಟಿಂಗ್ ನಡೀತಾ ಇದೆ. ಅದು ಒಂದು ಭಾಗ. DCM CM ಕೂಡ ಈಗಾಗಲೇ ಮುಖ್ಯಮಂತ್ರಿ ಚೇಂಬರ್ನಲ್ಲಿದ್ದಾರೆ. ಅವರು ಕೂಡ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇದನ್ನು ಅಂಗೀಕರಿಸಿ ಮುಂದೆ ಹೆಜ್ಜೆ ಯಾವ ರೀತಿ ಇರಬೇಕು, ಯಾಕೆಂದರೆ ರಾಜಕೀಯ ಆರೋಪಗಳು ಸಹಜವಾಗಿಯೇ ಬರುತ್ತೆ. ಪ್ರಮುಖವಾಗಿ ದಲಿತ ನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ರಾಜಕೀಯವಾಗಿ ಎದುರಿಸೋಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕೂಡ ಒಂದು ಸಭೆ ನಡೀತಾ ಇದೆ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ಲಿ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ರೆಹಮಾನ್, ಇನ್ನಷ್ಟು ಸಚಿವರು ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಷ್ಟು ಜನ ಕೊಡ್ತಾರೆ, ಇವತ್ತೇ ಕೊಡ್ತಾರಾ ಅಥವಾ ಹಂತ ಹಂತವಾಗಿ ರಾಜೀನಾಮೆಯನ್ನು ಪಡೆಯಲಾಗತ್ತಾ ಅಥವಾ ರಾಜೀನಾಮೆಯನ್ನು ಕೊಡ್ತಾರಾ, ಇದೆಲ್ಲವೂ ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಬಟ್ ಒಂದಂತೂ ಸತ್ಯ, ಈಗ ಕಾಂಗ್ರೆಸ್ ಪಡಸಾಲೆಯಿಂದ ಕೇಳಿಬರ್ತಾ ಇರುವಂಥ ಮಾತು ಅಥವಾ ಸಚಿವರ ವಲಯದಲ್ಲಿ ಆಪ್ತ ವಲಯದಿಂದ ಕೇಳಿಬರ್ತಾ ಇರುವಂಥ ಮಾತುಗಳನ್ನು ಗಮನಿಸ್ತಾ ಇದ್ರೆ ಇನ್ನಷ್ಟು ಸಚಿವರ ರಾಜೀನಾಮೆ ಸಾಧ್ಯತೆ ತುಂಬ ದಟ್ಟವಾಗಿದೆ. ಐ ರಿಪೀಟ್, ಇನ್ನಷ್ಟು ಸಚಿವರ ರಾಜೀನಾಮೆ ಸಾಧ್ಯತೆ ತುಂಬ ದಟ್ಟವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯಾರ್ಯಾರನ್ನ ತೆಗಿತಾರೆ, ಯಾರ್ಯಾರಿಗೆ ಕೋಕ್ ಕೊಡಲಾಗುತ್ತೆ, ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಸುಮಾರು 6 ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ರಾಹುಲ್ ಗಾಂಧಿ ಹಿಂದೆಯೇ ಸೂಚನೆ ಕೊಟ್ಟಿದ್ರು ಕೂಡ ಅದನ್ನು ಮಾಡಲಾಗಿರಲಿಲ್ಲ. ಬೇರೆ ಬೇರೆ ಜಾತಿ ಸಮೀಕರಣ ಇರ್ಬೋದು, ಜೊತೆಗೆ ಪ್ರಾದೇಶಿಕ ವಿಚಾರಗಳಿರ್ಬೋದು, ಜೊತೆಗೆ ರಾಜಕೀಯ ವಿಚಾರಗಳಿಗೆ, ರಾಜಕೀಯ ಒತ್ತಡಕ್ಕೆ ಒಂದು ಸಂಪುಟ ಪುನರ್ರಚನೆ ಆಗಲಿ, ಅವರನ್ನು ಕೈ ಬಿಡೋದಾಗಲಿ ಯಾವುದೂ ಕೂಡ ಮಾಡಿರಲಿಲ್ಲ. ಆದರೆ ಈಗ ರಾಜಣ್ಣ ಅವರ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ, ರಾಜಣ್ಣ ಅವರ ರಾಜೀನಾಮೆ ಆಗ್ತಾ ಇದ್ದಂತೆ ಇದೇ ಸಂದರ್ಭದಲ್ಲಿ ಎಲ್ಲ ಸಚಿವರ ರಾಜೀನಾಮೆ ಪಡೆಯುವ ಮೂಲಕ ರಾಜಣ್ಣ ಅವರ ರಾಜೀನಾಮೆಯನ್ನು ಡಿವ್ಯಾಲ್ಯೂ ಮಾಡೋದಕ್ಕೆ, ಅಂದರೆ ದಲಿತ ನಾಯಕರಿಂದ ರಾಜೀನಾಮೆ ಪಡಿಸ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಚಿತ್ರಣವನ್ನು ಬಿಡಿಸುವ ನಿಟ್ಟಿನಲ್ಲಿ ಅಥವಾ ರಾಹುಲ್ ಗಾಂಧಿ ಹೈಕಮಾಂಡ್ ಸೂಚನೆ ಮೇರೆಗೆ ಒಂದು ರೀತಿ ಸಂಪುಟ ಪುನರ್ರಚನೆ ಮಾದರಿಯಲ್ಲಿ ಇದನ್ನು ಚಿಂತಿಸುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ರಾಜಣ್ಣ ಅವರನ್ನು ಬಿಟ್ಟರೆ ದಲಿತ ನಾಯಕರನ್ನೊಬ್ಬರು ಮಾತ್ರ ಬಿಟ್ಟರು ಅನ್ನುವಂಥ ಆರೋಪ ಬರುತ್ತೆ. ಆದರೆ ಈಗಾಗಲೇ 5-6 ಸಚಿವರ ವಿರುದ್ಧವೂ ಕೂಡ ಇದೇ ರೀತಿಯಂಥ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಒತ್ತಡ ಹೈಕಮಾಂಡ್ನಿಂದಲೂ ಕೂಡ ಇತ್ತು. ಹೀಗಾಗಿ ಅವರೆಲ್ಲರನ್ನೂ ಕೂಡ ಸಂಪುಟದಿಂದ ಕೈ ಬಿಡ್ತಾರಾ ಅಥವಾ ಅವರಿಂದ ರಾಜೀನಾಮೆ ಪಡಿತಾರಾ, ಆ ವಿಚಾರ ಚರ್ಚೆಯಲ್ಲಿದೆ. ಇದು ಯಾವ ಮಟ್ಟಿಗೆ ಇನ್ನೂ ಕೂಡ ಬೆಳವಣಿಗೆ ಆಗಿ ಅಥವಾ ನಿಜವಾಗಿ ಪರಿವರ್ತನೆ ಆಗುತ್ತೆ ನೋಡಬೇಕಾಗತ್ತೆ. ಯಾಕಂದರೆ ಈಗ ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆ. ಮುಂದಿನ ಹಂತದಲ್ಲಿ ಇದು ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಆಗ ರಾಜೀನಾಮೆಯಾಗಿ ಪರಿವರ್ತನೆ ಆಗುತ್ತಾ, ಅದನ್ನು ಕಾದು ನೋಡಬೇಕಾಗಿದೆ. ಎಲ್ಲವೂ ಕೂಡ ಇವತ್ತಿನ ಸಭೆಯ ಮೇಲೆ ಮುಂದಾಗುವಂಥ ರಾಜಕೀಯ ಬೆಳವಣಿಗೆ ಮೇಲೆ ನಿಂತಿದೆ. ರೆಹಮಾನ್, ಎಸ್, ಬಂದೆ ಪ್ರಮೋದ್, ಮಾತಾಡ್ತೇನೆ ಈ ವಿಚಾರವಾಗಿ ಮತ್ತಷ್ಟು ಮಾತಾಡ್ತಾ ಹೋಗೋಣ. ರಾಜಣ್ಣ ರಾಜೀನಾಮೆ ಬೆನ್ನಲ್ಲೇ ಸಿಎಂ ಕಚೇರಿಯಲ್ಲಿ ಮೀಟಿಂಗ್. ವಿಧಾನಸೌಧದ ಮೊಗಸಾಲೆಯಲ್ಲಿರುವಂತಹ ಸಿಎಂ ಕಚೇರಿ, ಇಲ್ಲಿ ಮೀಟಿಂಗ್ ನಡೀತಾ ಇದೆ. ಮಾರಥಾನ್ ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಸಿ ಅದರ ಅಂಗೀಕಾರ ಆದ ಬೆನ್ನಲ್ಲೇ ಸಿಎಂ ಕಚೇರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲಿರುವಂತಹ ಸಿಎಂ ಕಚೇರಿಯಲ್ಲಿ ಮಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ. ಈ ಹಿಂದೆ ಗೃಹ ಸಚಿವರನ್ನ ಭೇಟಿಯಾಗಿರೋದು, ಗೃಹ ಸಚಿವರು ಸಿಎಂ ಅನ್ನ ಭೇಟಿಯಾಗಿರೋದು ಚರ್ಚೆಗಳಾಗಿದೆ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದೆ. ಮುಂದೇನು ಅನ್ನುವಂಥದ್ದು ಪ್ರಮೋದ್ ಹೇಳ್ತಾ ಇದ್ರು. ಬೇರೆ ಬೇರೆ ಸಚಿವರುಗಳ ತಲೆದಂಡ ಆಗುವಂತ ಚಾನ್ಸಸ್ ಗಳು ಇರಬಹುದು, ರಾಜೀನಾಮೆ ಕೊಡುವಂತ ಚಾನ್ಸಸ್ ಗಳು ಇರಬಹುದು. ಪ್ರಮೋದ್, ನೀವು ಹೇಳ್ತಾ ಇದ್ರಿ ಬಹುಶಃ 2 ವಿಚಾರ. ಒಂದು, ಈಗ KN ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆದಿರುವಂತದ್ದು
ಅವರ ಸಪೋರ್ಟಿವ್ ಆಗಿ ಯಾರಾದರೂ ಒಂದಷ್ಟು ಜನ ಬಂದು ಯಾಕೆ ರಾಜಣ್ಣ ಅವರ ರಾಜೀನಾಮೆ ಇದು ಸರಿಯಲ್ಲ ಅಂತ ಹೇಳಿ ಸಪೋರ್ಟಿಗಾಗಿ ಬರ್ತಿರುವಂಥದ್ದು, ಅಥವಾ ನೀವು ಹೇಳಿದಾಗೆ ಒಂದು ರೀತಿ ಕ್ಯಾಬಿನೆಟ್ ರೀಶಫಲ್ ಅನ್ನೋ ಹೆಸರನ್ನ ಕೊಟ್ಟು ಬರೀ ರಾಜಣ್ಣ ಅವ್ರನ್ನ ನಾವು ರಾಜೀನಾಮೆ ತಗೊಂಡಿದ್ದಲ್ಲ, ಕೈ ಬಿಟ್ಟಿದ್ದಲ್ಲ, ಬೇರೆ ಬೇರೆ ನಾವು ಕ್ಯಾಬಿನೆಟ್ ರೀಶಫಲ್ ಮಾಡ್ತಾ ಇದೀವಿ, ಹಾಗಾಗಿ ಒಂದಷ್ಟು ಬದಲಾವಣೆಗಳಾಗ್ತಾ ಇವೆ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಈ ತರದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆಯಾ ಅಂತೇಳಿ. ಆ ಸ್ಕೇಪ್ ಗೋಟ್ ಆಗ್ಲಿರುವಂತಹ ಸಚಿವರುಗಳು ಯಾರು, ಅವರ ಮನಸ್ಸಿನಲ್ಲೂ ಕೂಡ ಈಗಾಗಲೇ ಢವಢವ ಶುರುವಾಗಿರಬೇಕು ಪ್ರಮೋದ್. ರೈಟ್ ರೆಹಮಾನ್, ಈಗಾಗಲೇ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಈಗ ತತ್ಕ್ಷಣಕ್ಕೆ ಹೆಸರು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಅದರ ಸಂಪೂರ್ಣ ಚಿತ್ರಣ ನಮ್ಗೆ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾರು ಆ ಸಚಿವರು ಎಕ್ಸಾಕ್ಟ್ ಆಗಿ ನೇಮನ್ನು ಸದ್ಯಕ್ಕೆ ಹೇಳಕ್ಕಾಗ್ತಿಲ್ಲ. ಅಫ್ಕೋರ್ಸ್ ಸ್ಪೆಕ್ಯುಲೇಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಸ್ಪೆಕ್ಯುಲೇಷನ್ಸ್ಗಳು ಸಾಕಷ್ಟಿದೆ. ಅನೇಕ ಸಚಿವರ ಒಂದು ಪಟ್ಟಿಯನ್ನೇ ಕೂಡ ಈಗಾಗಲೇ ಮಾಡಲಾಗಿದೆ. ಸುಮಾರು 10ಕ್ಕೂ 15ಕ್ಕೂ ಹೆಚ್ಚು ಸಚಿವರಿದ್ರು. ಆದರೆ ಈ ಸಂದರ್ಭದಲ್ಲಿ ಅವರನ್ನ ತತ್ಕ್ಷಣಕ್ಕೆ ಕೈ ಬಿಡೋದಕ್ಕೆ ಸಾಧ್ಯನಾ ಅಂತ ಕೂಡ ಒಂದು ಪ್ರಶ್ನೆ. ಯಾಕಂದ್ರೆ ಸೆಷನ್ ನಡೀತಾ ಇದೆ. ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ 5-6 ಸಚಿವರನ್ನ ಕೈ ಬಿಟ್ಟರೆ ಸೆಷನ್ ಹೇಗೆ ನಡೆಸುವಂಥದ್ದು, ಅದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಬೆಳವಣಿಗೆ ನಂತರ ರಾಜಣ್ಣ ಅವ್ರ ರಾಜೀನಾಮೆ ಕೇವಲ ರಾಜಣ್ಣ ಅವ್ರಿಗೆ ಮಾತ್ರ ಅದು ಟಚ್ ಆಗ್ತಾ ಇಲ್ಲ. ರಾಜಣ್ಣ ಅವರ ರಾಜೀನಾಮೆ ಕೇವಲ ರಾಜಣ್ಣ ಅವ್ರಿಗೆ ಮಾತ್ರ ಹೊಡ್ತಲ್ಲ, ರಾಜಣ್ಣ ಅವರ ಆಪ್ತ ಬಳಗ ಯಾರಿದ್ದಾರೆ, ಸತೀಶ್ ಜಾರಕಿಹೊಳಿ ಇರ್ಬೋದು, ರಮೇಶ್ ಇರ್ಬೋದು, ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಒಂದು ತಂಡವಾಗಿರೋರು. ಹೀಗಾಗಿ ಅವ್ರ ಮೇಲೂ ಕೂಡ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಹೀಗಾಗಿ ಈ ರಾಜೀನಾಮೆ ಕೊಟ್ಟ ಬಳಿಕ ಆ ಎಲ್ಲ ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದು ಕೂಡ ಅಷ್ಟೇ ಪ್ರಬಲವಾಗಿದೆ. ಹೇಳಿ ಕೇಳಿ ಜಾರಕಿಹೊಳಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಬೆಳಗಾವಿಯಿಂದ ಸಾಕಷ್ಟು ರಾಜಕೀಯ ಕ್ರಾಂತಿಗಳನ್ನು ನಾವು ಹಿಂದೆ ಕೂಡ ಕಂಡಿದ್ವಿ. ಅದು ಬಿಜೆಪಿ ಸರ್ಕಾರದಲ್ಲಿ ಇರ್ಬೋದು, ಬೇರೆ ಬೇರೆ ಸರ್ಕಾರದಲ್ಲಿ ಇರ್ಬೋದು. ಬೆಳಗಾವಿ ಈ ಒಂದು ರಾಜಕೀಯ ಬೆಳವಣಿಗೆಗಳ ದೊಡ್ಡ ಹಬ್ಬ ಆಗಿತ್ತು. ಈಗಲೂ ಕೂಡ ಅಂತ ಒಂದು ಬೆಳವಣಿಗೆಗಳಿಗೆ ವೇದಿಕೆ ಆಗತ್ತಾ, ಅಂತ ಬೆಳವಣಿಗೆಗಳಿಗೆ ಒಂದು ಫೋರಮ್ ಆಗಿ ಮಾರ್ಪಾಡಾಗತ್ತಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ ತತ್ಕ್ಷಣಕ್ಕೆ ಅವ್ರು ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆಯನ್ನು ಅನೌನ್ಸ್ ಮಾಡಲಾಗತ್ತೆ ಅಂತ ಖಂಡಿತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೌಸ್ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ, ಕಲಾಪ ನಡೀತಾ ಇದೆ. ಕಲಾಪ ನಡೀತಾ ಇರುವಂತಹ ಸಂದರ್ಭದಲ್ಲಿ 5-6 ಜನ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಅದು ಸಹಜವಾಗಿ ಸರ್ಕಾರ ನಡೆಸೋದಕ್ಕಾಗಲ್ಲ, ಸರ್ಕಾರಕ್ಕೆ ದೊಡ್ಡ ಕಳಂಕವಾಗುತ್ತೆ. ಅಫ್ಕೋರ್ಸ್ ಸದನ ನಡೀತಾ ಇರುವಂತದ್ದು ಸಂದರ್ಭದಲ್ಲೇ ರಾಜಣ್ಣ ಅವರ ರಾಜೀನಾಮೆ ನೀಡಿರುವಂಥದ್ದು ಸರ್ಕಾರಕ್ಕೆ ಮುಜುಗರ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗಾಗಲೇ ಪ್ರತಿಪಕ್ಷಗಳು ಸರ್ಕಾರವನ್ನ ಪ್ರಶ್ನೆ ಮಾಡ್ತವೆ. ಯಾಕೆ ರಾಜಣ್ಣ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಕಾರಣ ಏನು, ಏಕಾಏಕಿ ದಿಢೀರಾಗಿ ಒಬ್ಬ ಸಚಿವ ರಾಜೀನಾಮೆ ಕೊಡ್ತಾನೆ ಅಂದ್ರೆ ಏನ್ ಅರ್ಥ, ಸರ್ಕಾರದಲ್ಲಿ ಏನಾಗ್ತಾ ಇದೆ, ಸರ್ಕಾರದಲ್ಲಿ ಎಲ್ಲವೂ ಸರಿ ಇದೆ, ಈ ಎಲ್ಲ ಪ್ರಶ್ನೆಗಳನ್ನ ಸಹಜವಾಗಿ ವಿಪಕ್ಷಗಳು ಕೇಳ್ತವೆ. ಈ ಎಲ್ಲ ಬೆಳವಣಿಗೆಗಳ ಕಾರಣದಿಂದ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿಗೆ ಸರ್ಕಾರ ಈಗಾಗಲೇ ಆನ್ಸರ್ ಮಾಡಬೇಕಾಗಿದೆ. ಹೀಗಾಗಿ ತತ್ಕ್ಷಣಕ್ಕೆ ಇನ್ನಷ್ಟು 5-6 ಸಚಿವರು, 3-4 ಸಚಿವರು ಆ ಸಚಿವರನ್ನ ಕೈ ಬಿಟ್ರೆ ಆಗ ಸಂಪೂರ್ಣವಾಗಿ ಕಾಂಗ್ರೆಸ್ ಉತ್ತರದಾಯ ಆಗುತ್ತೆ, ಪೊಲಿಟಿಕಲಿ ಹಿಂದೆ ಬ್ಯಾಕ್ ಸ್ಟೆಪ್ಗೆ ಹೋಗುತ್ತೆ. ಈ ಕಾರಣಕ್ಕೋಸ್ಕರ ತತ್ಕ್ಷಣಕ್ಕಾಗಲ್ಲ. ಬಟ್ ಒಂದಂತೂ ಕನ್ಫರ್ಮ್ ನ್ಯೂಸ್, ಈಗಾಗಲೇ ಆ ಒಂದು ಪ್ರೋಸೆಸ್ ಅಂದರೆ ಯಾರ್ಯಾರನ್ನ ಕೈ ಬಿಡಬೇಕು ಅಥವಾ ಇನ್ನಷ್ಟು ಸಚಿವರ ರಾಜೀನಾಮೆ ಏನಿದೆ ಅದಂತೂ ಕೂಡ ಪೈಪ್ ಪ್ಲಾನಲ್ಲಿ ಇದೆ. ಈಗಾಗಲೇ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಆದರೆ ಯಾವಾಗ ಆಗುತ್ತೆ, ಮುಹೂರ್ತ ಯಾವಾಗ ಫಿಕ್ಸ್ ಮಾಡಲಾಗುತ್ತೆ ಅದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ರೇಮಾನ್. ನಿಜ ಪ್ರಮೋದ್. ಹಾಗೆ ಅಟ್ ದ ಸೇಮ್ ಟೈಮ್ ಇದೊಂದು ರೀತಿ ಸಿಎಂ ಪಾಳಯಕ್ಕೆ ಒಂದು ಸೆಟ್ ಬ್ಯಾಕ್ ಅನ್ನುವಂಥದ್ದನ್ನ ಬಹುಶಃ ನಾವಿಲ್ಲಿ ನೋಡ್ಬೇಕಾಗತ್ತಾ ಅಂತ ಹೇಳಿ. ಕೆ ಎನ್ ರಾಜಣ್ಣ ಅವರು ಒಬ್ಬ ಸಿಎಂ ಸಪೋರ್ಟರ್ಸ್ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿದ್ದಂಥವ್ರು. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರ ಒಂದು ವಿರೋಧಿ ಕ್ಯಾಂಪ್ ನಲ್ಲೂ ಕೂಡ ತುಂಬಾ ಸಕ್ರಿಯವಾಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ವು. ಸೊ ಹಾಗಾಗಿ ಇನ್ನು ಮುಂದೆ ನೀವು ಹೇಳಿದ ಹಾಗೆ ಇನ್ನೊಂದು 5-6 ಜನರ ಒಂದು ತಲೆದಂಡ ಆಗುತ್ತೆ ಅನ್ನೋದಾದ್ರೆ ಈ ತಲೆದಂಡದ ಲಿಸ್ಟ್ ನಲ್ಲಿ ಡಿ ಕೆ ಕ್ಯಾಂಪ್ ನಿಂದ ಇರ್ತಾರಾ ಅಥವಾ ಸಿಎಂ ಕ್ಯಾಂಪ್ ನಿಂದ ಇರ್ತಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಚರ್ಚೆ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರನ್ನೂ ಕೂಡ ಸಮಾಧಾನ ಮಾಡಬೇಕು. ಬರೀ ಇಲ್ಲಿ ಸಿಎಂಗೆ ಸೆಟ್ ಬ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಹುಶಃ ಹೆಚ್ಚು ಬಿಂಬಿಸೋದಕ್ಕೆ ವಿಪಕ್ಷಗಳು ಕೂಡ ಈಗ ರೆಡಿಯಾಗಿವೆ. ವಿಪಕ್ಷಗಳು ಕೂಡ ಇದೇ ವಿಚಾರದಲ್ಲಿ ಹರಿಹಾಯ್ತಾ ಇವೆ. ಸಿಎಂ ಎಲ್ಲಾ ಕಡೆಯಿಂದಲೂ ಕೂಡ ಕಟ್ ಹಾಕ್ತಾ ಇದ್ದಾರೆ, ಅವರ ಸಪೋರ್ಟರ್ಸ್ ಎಲ್ಲರನ್ನೂ ಕೂಡ ರಾಜೀನಾಮೆ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ. ಪ್ರಮೋದ್ ರೇವನ್, ನಿಜ ಈಗಾಗಲೇ ಗುಂಪುಗಾರಿಕೆ ಇರುವಂಥದ್ದು ನಿಜ. ಈ ಒಂದು ಪ್ರಕರಣವನ್ನು ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಜೊತೆಗೆ ರಾಜಣ್ಣ ಅವರ ಹಿನ್ನೆಲೆಯನ್ನು ಕೂಡ ಗಮನಿಸ್ತಾ ಇದ್ರೆ, ಮೊದಲಿಂದಲೂ ಕೂಡ ಅವರು ಸಿದ್ದರಾಮಯ್ಯ ಪರವಾಗಿನೇ ಬ್ಯಾಟ್ ಬೀಸ್ತಾ ಬಂದಿರುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರ್ಬೋದು, ಅಥವಾ ಸುರ್ಜೇವಾಲಾ ಅವರ ಸಭೆ ಮಾಡಿದ್ದೇ ಇರುವಂಥದ್ದು, ಅಥವಾ ಇನ್ನಿತರ ಬೇರೆ ಬೇರೆ ವಿಚಾರಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ತುಂಬ ಯಾವತ್ತೂ ಕೂಡ ಡಿಫೆಂಡ್ ಮಾಡ್ಕೊಂಡೇ ಬಂದಿದ್ದಾರೆ. ಹೀಗಾಗಿ ಈ ಒಂದು ವ್ಯಾಪ್ತಿಯಲ್ಲಿ, ಈ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಅಥವಾ ಸಿದ್ದರಾಮಯ್ಯನವರು ಬಣದವರು ಅಂತ ಖಂಡಿತವಾಗ್ಲೂ ಹೇಳ್ಬೋದಾಗುತ್ತೆ ರಾಜಣ್ಣವರನ್ನ. ಹೀಗಾಗಿ ತತ್ಕ್ಷಣಕ್ಕೆ ಹೇಳೋದಾದ್ರೆ, ಮೇಲ್ನೋಟಕ್ಕೆ ಹೇಳೋದಾದ್ರೆ ಇದೊಂದು ರಾಜಕೀಯವಾಗಿ ಕೂಡ ಸಹಜವಾಗಿ ಹಿನ್ನಡೆ. ಆದರೆ ಮುಂದೆ ಏನಾಗುತ್ತೆ, ಯಾಕೆಂದರೆ ಈಗಾಗಲೇ ಈ ರಾಜಣ್ಣ ಅವರ ರಾಜೀನಾಮೆ ಮೂಲಕ ಅಥವಾ ರಾಜಣ್ಣ ಅವರ ರಾಜೀನಾಮೆ ಆದ ಬಳಿಕ ಮುಂದೇನಾಗುತ್ತೆ ಅನ್ನೋದ್ರ ಮೇಲೆ ಈ ಎಲ್ಲ ಚರ್ಚೆಗಳು ಕೂಡ ನಿಂತಿದೆ. ತತ್ಕ್ಷಣಕ್ಕೆ ಎಸ್, ರಾಜಣ್ಣ ಅವರ ರಾಜೀನಾಮೆ ಸಿದ್ದರಾಮಯ್ಯನವರ ತಂಡಕ್ಕೆ ಈಗ ಹಿನ್ನಡೆ ಆಗಿದೆ. 0-0 ಇದ್ದಿದ್ದು 1-0 ಆಗಿದೆ. ಮುಂದೆ ಏನಾಗುತ್ತೆ ಅದು ನೋಡಬೇಕಾಗತ್ತೆ. ಈ ಎಲ್ಲ ಬೆಳವಣಿಗೆ ಆದಮೇಲೆ
ಇನ್ನಿತರ ನಾಯಕರು ದಲಿತ ನಾಯಕರು ಸುಮ್ಮನೆ ಕೂತ್ಕೋತಾರ? ಯಾಕೆಂದ್ರೆ ದಲಿತ ನಾಯಕರ ಮೀಟಿಂಗ್ ಆಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಮಗೆ ಒಂದು ಮೀಟಿಂಗ್ ಮಾಡೋದಕ್ಕೆ ಬಿಡಲ್ಲ, ಒಂದು ಊಟ ಮಾಡೋದಕ್ಕೆ ಬಿಡಲ್ಲ, ಇನ್ನು ಅಧಿಕಾರ ಕೊಡ್ತಾರ ಅಂತ ಸಹಜವಾಗಿ ಪ್ರಶ್ನೆಯನ್ನ ಕೇಳಿದ್ರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ದಲಿತ ನಾಯಕರು ಯಾವ ಹೆಜ್ಜೆಯನ್ನ ಇಡ್ತಾರೆ? ಎಲ್ಲರೂ ಕೂಡ ಪರಮಾಪ್ತರೆ. ಜಾರಕಿಹೊಳಿ ಮತ್ತೆ ರಾಜಣ್ಣ ಅವರು ಒಂದು ಸಭೆ ಮಾಡಿನೇ ಈ ಒಂದು ನಿರ್ಧಾರಕ್ಕೆ ಬಂದಿರೋದು. ಸಭೆ ಆದ ಬಳಿಕ ರಾಜೀನಾಮೆ ಪತ್ರವನ್ನು ರಾಜಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಖಂಡಿತವಾಗ್ಲೂ ಒಂದು ಮಾತು ಸತ್ಯ, ದಲಿತ ನಾಯಕರು ಸುಮ್ಮನೆ ಕೂತ್ಕೊಳ್ಳಲ್ಲ. ಆದರೆ ಅವರು ಉಳಿಸುವಂತಹ ದಾಳ ಹೇಗಾಗಿರುತ್ತೆ, ಅದು ರಾಜ್ಯ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ, ಇದೆಲ್ಲವನ್ನೂ ಕೂಡ ಈಗ ಸಮಯ ಹೇಳಬೇಕಾಗತ್ತೆ. ಸಮಯ ಕೂಡ ಅಷ್ಟೇ ವೇಗವಾಗಿ ಓಡ್ತಾ ಇದೆ. ಅದರ ನಿರ್ಧಾರ ತುಂಬಾ ನಿಧಾನವಾಗಿ ಆಗತ್ತಾ, ತತ್ಕ್ಷಣಕ್ಕಾಗತ್ತಾ? ಅದು ಈಗಿನ $1 ಮಿಲಿಯನ್ ಪ್ರಶ್ನೆ. ಪ್ರಮೋದ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.